ನಮಸ್ಕಾರ ವೀಕ್ಷಕರೇ, ಭಾವಸಮುದ್ರ ಪೇಜ್ಗೆ ಎಲ್ರಿಗೂ ಸ್ವಾಗತ. ನಾನು ಅಜಯ್ ದಾಂಡೇಲಿಯಿಂದ. ನನಗೆ ಹಲವಾರು ಜನ ರಿಕ್ವೆಸ್ಟ್ ಮಾಡಿದರು ದಾಂಡೇಲಿಯಲ್ಲಿ 3 ಡೇಸ್ ಅಂದರೆ 2 ನೈಟ್ಸ್ 3 ಡೇಸ್ ಪ್ಲ್ಯಾನ್ ಮಾಡಿಕೊಡಿ ಅಂತ, ಒಂದು ಪಕ್ಕಾ ಟ್ರಾವೆಲ್ ಪ್ಲ್ಯಾನ್ ಮಾಡಿಕೊಡಿ ಅಂತ. ಸೊ ನನ್ನ ಒಬ್ಬ ಕ್ಲೈಂಟ್ ಗಿರೀಶ್ ಫ್ರಮ್ ಬೆಂಗಳೂರು, ಇವರು ಇದೇ ತಿಂಗಳು ಮೇ 30th 31st ಆ್ಯಂಡ್ 1st 3 ದಿನ ದಾಂಡೇಲಿಗೆ ಹೋಗ್ತಾ ಇದ್ದಾರೆ. ಇವರಿಗೆ ಒಂದು ಪ್ಲ್ಯಾನ್ ರೆಡಿ ಮಾಡಿ ಕೊಡೋಣ. ಆ್ಯಂಡ್ ಇದೇ ಪ್ಲ್ಯಾನ್ ಸಾಕಷ್ಟು ಜನರಿಗೆ ಕೂಡ ಅಪ್ಲೈ ಆಗುತ್ತೆ. ಸೊ ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ನಮಸ್ಕಾರ. ನನ್ನ ಹೆಸರು ಅಜಯ್, ಮೂಲತಃ ದಾಂಡೇಲಿಯವರು. ಆ್ಯಂಡ್ ದಾಂಡೇಲಿಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏಜೆನ್ಸಿ ಆ್ಯಂಡ್ ಸಾಕಷ್ಟು ರೆಸಾರ್ಟ್ ಜೊತೆ ಟೈಪ್ ಕೂಡ ಹೊಂದಿದ್ದೀವಿ. ನಿಮ್ಮ ಟೂರ್ ಪ್ಲ್ಯಾನಿಂದ ಹಿಡಿದು ನಿಮ್ಮ ರೆಸಾರ್ಟ್ ಬುಕ್ಕಿಂಗ್ವರೆಗೆ ನಾವು ಸಹಾಯ ಮಾಡ್ತೀವಿ. ಸೊ ಬನ್ನಿ ಈಗ ಕ್ವಿಕ್ಲಿ ಇವರ ಪ್ಲ್ಯಾನ್ ಯಾವ ಥರ ಇದೆ ಅಂತ ನೋಡೋಣ. ಗಿರೀಶ್ ಕಪಲ್ ಬರ್ತಾ ಇದ್ದಾರೆ 30th ಬೆಂಗಳೂರಿಂದ ಬಸ್ಸಲ್ಲಿ ಬರ್ತಾ ಇದ್ದಾರೆ ಟು ದಾಂಡೇಲಿ. ನೈಟ್ 11 ಗಂಟೆಗೆ ಬಸ್ ಇದೆ, ಮಾರ್ನಿಂಗ್ 8 ಗಂಟೆ 7ವರೆಗೆ ರೀಚ್ ಆಗ್ತೀರಾ. ಫಸ್ಟು ದಾಂಡೇಲಿ ರೀಚ್ ಆದ ತಕ್ಷಣ ನಿಮ್ಮ ರೆಸಾರ್ಟ್ ಬಂದುಬಿಟ್ಟು ಅಂಶ್ ರೆಸಾರ್ಟ್, ಒಳ್ಳೆ ರೆಸಾರ್ಟನ್ನು ಚೂಸ್ ಮಾಡಿದ್ದೀರಾ. ಇದು ಮೊಳಂಗಿಯಲ್ಲಿ ಬರುವಂಥದ್ದು, ದಾಂಡೇಲಿಯಿಂದ ಒಂದು 3 ಕಿಲೋಮೀಟರ್ ದೂರ ನದಿ ಪಕ್ಕದಲ್ಲಿ ಇರುವಂತಹ ಒಂದು ರೆಸಾರ್ಟು. ಸೊ ನಾನು ಕೂಡ ಈ ರೆಸಾರ್ಟ್ ಜೊತೆಗೆ ಟೈಪ್ ಹೊಂದಿದ್ದೀನಿ. ಈ ರೆಸಾರ್ಟ್ ಬುಕ್ಕಿಂಗ್ ಬೇಕಿದ್ದರೂ ಕೂಡ ನನಗೆ ಪಿಂಗ್ ಮಾಡಿ ಕಾಲ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಗಿರೀಶ್, ನೀವು ಫಸ್ಟು ದಾಂಡೇಲಿ ಬಂದ ತಕ್ಷಣ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ನಿಮಗೆ ಬಸ್ ಸ್ಟಾಪಿಂದ ಪಿಕಪ್ ಇರುತ್ತೆ ಮಾರ್ನಿಂಗ್ 8 ಗಂಟೆಗೆ. ಸೊ ನೀವು ಎಕ್ಸಾಕ್ಟಾಗಿ 8:30 ಅಷ್ಟೊತ್ತಿಗೆ ರೆಸಾರ್ಟ್ ರೀಚ್ ಆಗ್ತೀರಾ. ಆ್ಯಂಡ್ ಇಮಿಡಿಯೇಟ್ಲಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಇಮಿಡಿಯೇಟ್ ವಾಟರ್ ಆ್ಯಕ್ಟಿವಿಟಿಗೆ ಹೋಗಬೇಕಾಗುತ್ತೆ. ಸೊ ರೆಸಾರ್ಟ್ ಕೂಡ ನದಿ ಪಕ್ಕದಲ್ಲೇ ಇದೆ, ಅಲ್ಲೂ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇದೆ. ಅಂದರೆ ಈ ರೆಸಾರ್ಟು ಅಟ್ಯಾಚ್ ಆಗಿದೆ ನದಿಗೆ. ಸೊ ಅವ್ರದ್ದೇ ಆದ ಕೆಲವೊಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಬಟ್ ನಿಮಗೆ ರಿವರ್ ರಾಫ್ಟಿಂಗ್ ಬೇಕಂದರೆ ಯು ಹ್ಯಾವ್ ಟು ಗೋ ಟು ಗಣೇಶ್ ಗುಡಿ, ವಿಚ್ ಈಸ್ 17 ಕಿಲೋಮೀಟರ್ ಫ್ರಮ್ ದಟ್ ರೆಸಾರ್ಟ್. 17 ಕಿಲೋಮೀಟರ್ ದೂರ ಆಗುತ್ತೆ. ವೀಕೆಂಡಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಕೂಡ ಜಾಸ್ತಿ ಇರುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಹೋದರೆ ನಿಮಗೆ ಬೇಗ ಆ್ಯಕ್ಟಿವಿಟೀಸ್ ಮುಗಿಸ್ಬೋದು. ಓಕೆನಾ. ಸೊ ವಾಟರ್ ಆ್ಯಕ್ಟಿವಿಟಿ ಟಿಕೆಟ್ಸ್ ಕೂಡ ಆಲ್ರೆಡಿ ಅರೇಂಜ್ ಆಗಿರುತ್ತೆ ರೆಸಾರ್ಟ್ ಕಡೆಯಿಂದ. ಸೊ ಅರೌಂಡ್ 10:30 11 o'clock is the expected time. You should be there in the ಗಣೇಶ್ ಗುಡಿ. ಓಕೆ. ಆ್ಯಂಡ್ ಅಲ್ಲಿಂದ ನಿಮಗೆ 2 ರಿಂದ 3 ಗಂಟೆ ಆ್ಯಕ್ಟಿವಿಟಿ ಇರುತ್ತೆ. ರಿವರ್ ರಾಫ್ಟಿಂಗು, ಕಾಯಕಿಂಗು, ಬೋಟಿಂಗು, ಜಾರ್ಬಿಂಗು, ಜಿಪ್ ಲೈನರು ಆ್ಯಂಡ್ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ. ಅದೆಲ್ಲ ಮುಗಿಸೋಷ್ಟರಲ್ಲಿ 2:30-3 ಗಂಟೆ ಆಗಿರುತ್ತೆ. ಅಷ್ಟೊತ್ತಿಗೆ ಲಂಚ್ ಟೈಮು. ಅಗೇನ್ ನಿಮಗೆ ತುಂಬ ಹಸಿವೆ ಆದರೆ ದೆರ್ ಆರ್ ರೆಸ್ಟೋರೆಂಟ್ಸ್ ಇನ್ ಗಣೇಶ್ ಗುಡಿ ಆ್ಯಸ್ ವೆಲ್, ಆರ್ ಎಲ್ಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ರೆಸಾರ್ಟ್. ಅಂಚ್ ರೆಸಾರ್ಟ್ಗೆ 3:30-4 ಗಂಟೆಗೆ ನಮಗೆ ಡ್ರಾಪ್ ಮಾಡ್ತಾರೆ. ಸೊ ಲಂಚ್ ಮುಗಿಸ್ಕೊಳ್ಳಿ ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ. ಆ್ಯಂಡ್ ಅಂಚ್ ರೆಸಾರ್ಟ್ ಪಕ್ಕದಲ್ಲೇ ಮೊಳಂಗಿ ಇಕೋ ಪಾರ್ಕ್ ಅಂತ ಇದೆ, ಒಳ್ಳೆಯ ಪ್ಲೇಸು, ನದಿ ಪಕ್ಕನೇ ಇದೆ, ಒಳ್ಳೆಯ ರಿವರ್ ಫ್ಲೋಯಿಂಗ್ ವಾಟ್ರು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ ಕೇಸ್ ಅದು ಬೇಡ ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ. ಸಿಂತೇರಿ ರಾಕ್ಸ್ ಅಂತ ಒಂದು ಪ್ಲೇಸ್ ಇದೆ, ದಾಂಡೇಲಿಯಿಂದ 30 ಕಿಲೋಮೀಟರ್ ದೂರ. ಅಲ್ಲಿಯೂ ಕೂಡ ನೀವು ಹೋಗಿ ಬರ್ಬೋದು. ಆ್ಯಂಡ್ ನೀವು ಮತ್ತೆ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲ್ಲ ಆ ದಿನ, ಬಿಕಾಸ್ ವಾಟರ್ ಆ್ಯಕ್ಟಿವಿಟಿ ಮಾಡಿ ಹೆವಿ ಟಯರ್ಡ್ ಆಗಿರುತ್ತೆ. ಸೊ ಐ ಸಜೆಸ್ಟ್ ಟು ಟೇಕ್ ರೆಸ್ಟ್ ದಟ್ ಡೇ ಇನ್ ರೆಸಾರ್ಟ್. ನಿಮಗೆ ಆ್ಯಕ್ಟಿವಿಟೀಸ್ ಇರುತ್ತೆ, ರೈನ್ ಡ್ಯಾನ್ಸ್ ಆಯಿತು, ಸ್ವಿಮ್ಮಿಂಗ್ ಪೂಲ್ ಆಯಿತು, ಆ್ಯಂಡ್ ಅದರ್ ಫೈರ್ ಕ್ಯಾಂಪ್ ಆಯಿತು. ರೆಸಾರ್ಟಲ್ಲಿ ಒಳ್ಳೆ ಪೀಸ್ಫುಲ್ಲಾಗಿ ನೇಚರಲ್ಲಿರುವಂಥ ಜಾಗ, ಪಕ್ಕದಲ್ಲಿ ನದಿ ಇದೆ. ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದ ಟೈಮ್. ಆ್ಯಂಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ 31st ಜೂನ್. ಓಕೆ. ಸೊ ಮಾರ್ನಿಂಗ್ ನಿಮಗೆ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ರೆಸಾರ್ಟ್ ಅವರು. ಅಲ್ಲೇ ಐ ಥಿಂಕ್ ಒಂದು 2 ಕಿಲೋಮೀಟರಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ, ಇನ್ ಕೇಸ್ ನೀವು ಬೆಳಿಗ್ಗೆ ಬೇಗ ಎಳೋದಾದರೆ. ಸೊ ನೆಕ್ಸ್ಟ್ ಡೇ ನಿಮ್ಮ ಪ್ಲ್ಯಾನು ದಾಂಡೇಲಿ ಟು ಉಳುವಿ. ಸೊ ನೀವು ಹೇಳಿದ್ರಿ ಉಳುವಿಗೆ ಹೋಗ್ಬೇಕಂತ. ಸೊ ನಮ್ಮ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿದ್ದೀವಿ. ಉಳುವಿ ದಾಂಡೇಲಿಯಿಂದ ಒಂದು 60 ಕಿಲೋಮೀಟರ್ ದೂರ. ಬಸವೇಶ್ವರ ಟೆಂಪಲ್ ಇದೆ. ಆ್ಯಂಡ್ ಆನ್ ದ ವೇ ನಿಮಗೆ ಸಾಕಷ್ಟು ಪ್ಲೇಸಸ್ಗಳು ಸಿಗುತ್ತೆ. ಬ್ಯಾಕ್ ವಾಟರ್ ನೋಡ್ಬೋದು. 60 ಕಿಲೋಮೀಟರ್ ಜಸ್ಟ್ 1.5 hour ದಾರಿ. ಒಳ್ಳೆ ಫಾರೆಸ್ಟ್ ಡ್ರೈವ್ ಆಗುತ್ತೆ ನಿಮಗೆ. ಆ್ಯಂಡ್ ಟೆಂಪಲಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಸೊ ಉಳುವಿಯಲ್ಲಿ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಗಂಟೆ 1:30 ಒಳಗಡೆ ಲಂಚ್ ಮುಗಿಸ್ಬಿಟ್ಟು ಹೆಡ್ ಬ್ಯಾಕ್ ಟು ದಾಂಡೇಲಿ. ಓಕೆ. ಸೊ 2 ಗಂಟೆಗೆ ನೀವು ಅಲ್ಲಿಂದ ಬಿಟ್ಟರು ಕೂಡ 3:30 ಅಷ್ಟೊತ್ತಿಗೆ ದಾಂಡೇಲಿ ರೀಚ್ ಆಗ್ತೀರಾ. 1.5 hour ದಾರಿ. ದಾಂಡೇಲಿ ಬಂದ ತಕ್ಷಣ ನೀವು ಜಂಗಲ್ ಸಫಾರಿ ಹೋಗ್ಬೇಕಂತ ಹೇಳಿದ್ರಿ. ಸೊ 4 ಗಂಟೆಗೆ ಜಂಗಲ್ ಸಫಾರಿ ಇರುತ್ತೆ ಈವ್ನಿಂಗು. ಮಾರ್ನಿಂಗ್ 6 ಗಂಟೆಗೆ ಇರುತ್ತೆ, ಸಂಜೆಗೆ 4 ಗಂಟೆಗೆ ಶುರು ಆಗುತ್ತೆ. 4 ರಿಂದ 6 ಗಂಟೆವರೆಗೂ ನೀವು ಜಂಗಲ್ ಸಫಾರಿ ಆ್ಯಕ್ಟಿವಿಟಿ ಮಾಡ್ಬೋದು. ಸೊ ಪಕ್ಕದಲ್ಲಿ ನಾನು ಡಿಸ್ಪ್ಲೇ ಆಗ್ತಾಯಿದ್ದೀನಿ. 600 ಪರ್ ಹೆಡ್ ಇದೆ, ಚಿಲ್ಡ್ರನ್ಗೆ 300. ಸೊ ಜೀಪ್ ಅರೇಂಜ್ ಮಾಡ್ತಾರೆ ನಿಮಗೆ. ಒಂದು 10 ಕಿಲೋಮೀಟರ್ ಡ್ರೈವು ಕಾಡಲ್ಲಿ. ಒಂದು ವ್ಯೂ ಪಾಯಿಂಟ್ ಕೂಡ ನಿಮಗೆ ಕರ್ಕೊಂಡು ಹೋಗ್ತಾರೆ. ಓಕೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೂಡ ಸಪ್ರೇಟ್ ಪ್ರೈಸಸ್ ಇದೆ, ನೋಡ್ಬೋದು. 500 and 1000 ಇಸ್ ಟು ಹೈ. ಬಟ್ ಗೊತ್ತಿಲ್ಲ ಯಾಕೆ ಇಷ್ಟು ಪ್ರೈಸ್ ಇಟ್ಟಿದ್ದಾರೆ ಕ್ಯಾಮ್ರಾಗಂತ. ಆಬ್ವಿಯಸ್ಲಿ
ಜಂಗಲ್ ಸಫಾರಿಗಂತ ಹೋದವರು ಫೋಟೋಸ್ ಕ್ಲಿಕ್ ಮಾಡೇ ಮಾಡ್ತಾರೆ. ಸೊ ಜಂಗಲ್ ಸಫಾರಿ ಆ್ಯಕ್ಟಿವಿಟಿ ಮುಗಿಸೋಷ್ಟರಲ್ಲಿ 6 ಗಂಟೆ 6:30 ಆಗಿರುತ್ತೆ. ಸೊ ಮತ್ತೆ ನೀವು ರೆಸಾರ್ಟ್ಗೆ ಬನ್ನಿ ಆ್ಯಂಡ್ ಕಂಟಿನ್ಯೂ ವಿತ್ ಯುವರ್ ರೆಸಾರ್ಟ್ ಆ್ಯಕ್ಟಿವಿಟೀಸ್ ಆನ್ ಸೆಕೆಂಡ್ ಡೇ. ಹ್ಯಾವ್ ಡಿನ್ನರ್, ಸ್ಟೇ ಮಾಡಿ. ಸೊ ನೆಕ್ಸ್ಟ್ ಡೇ ಫೈನಲ್ ಡೇ 1st ಜೂನ್ಗೆ ನೀವು ಚೆಕ್ಔಟ್ ಆಗ್ತಾಯಿದ್ದೀರಾ. ಅವತ್ತು ರಾತ್ರಿ ನಿಮ್ಮದು 8 ಗಂಟೆಗೆ ದಾಂಡೇಲಿಂದ ಬಸ್ ಇದೆ. ಸೊ ಆ ದಿನ ಕೂಡ ವೇಸ್ಟ್ ಆಗಬಾರ್ದು ಅಂತ ನಾನು ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಆ ದಿನ ಕೂಡ ವೆಹಿಕಲ್ ಅರೇಂಜ್ ಆಗಿರುತ್ತೆ ನಿಮಗೆ. ದಾಂಡೇಲಿ ಸುತ್ತಮುತ್ತ ಒಂದು 60 ಕಿಲೋಮೀಟರ್ ರೇಂಜಲ್ಲಿ ಒಳ್ಳೆಯ ಪ್ಲೇಸ್ ಇದೆ. ಇದೇನು ಪ್ಲೇಸ್ ನೋಡ್ತಿದ್ದೀರಾ ನೀವು, ದಾಂಡೇಲಿಯಿಂದ 60 ಕಿಲೋಮೀಟರ್ ದೂರ ಯಲ್ಲಾಪುರ ಅಂತ, ಯಲ್ಲಾಪುರ ಶಿರ್ಸಿ ಬರುತ್ತೆ ನೋಡಿ. ಸೊ ಯಲ್ಲಾಪುರದಲ್ಲಿ ಕೂಡ ಒಳ್ಳೊಳ್ಳೆ ಸ್ಪಾಟ್ಸ್ಗಳಿದೆ. ಸೊ ಒಂದು 5 to 6 ಅವರಲ್ಲಿ ಈ ಎಲ್ಲ ಪ್ಲೇಸ್ಗಳನ್ನು ನೀವು ಕವರ್ ಮಾಡ್ಬೋದು. ಸೊ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಆಗಿ ಎಲ್ಲ ಲಗೇಜ್ ತೊಗೊಂಡು ವೆಹಿಕಲ್ ರೆಡಿ ಇರುತ್ತೆ. ಇಮಿಡಿಯೇಟ್ಲಿ ಹೆಡ್ ಬ್ಯಾಕ್ ಟು ಯಲ್ಲಾಪುರ್, ವಿಚ್ ಈಸ್ 10-10:30ಗೆ ನೀವು ರೀಚ್ ಆಗ್ತೀರಾ. ಫಸ್ಟ್ ಸ್ಪಾಟ್ ಬಂದುಬಿಟ್ಟು ಶಿವಪುರ ಬ್ರಿಡ್ಜ್ ಅಂತ ಬರುತ್ತೆ. ಸೊ ಶಿವಪುರ ಬ್ರಿಡ್ಜ್ ಅಂತ 1.5 ಕಿಲೋಮೀಟರ್ ಬ್ರಿಡ್ಜು, ಬ್ಯೂಟಿಫುಲ್ ಸಿನೆಟಿಕ್ ಬ್ರಿಡ್ಜು, ಎರಡು ಕಡೆ ಒಳ್ಳೆ ವ್ಯೂ ಇರುವಂತಹ ಜಾಗ ಫೋಟೋಗ್ರಾಫ್ಸಿಗಾಗಲಿ. ಆ್ಯಂಡ್ ಇದು ಸಾತೋಡಿ ಫಾಲ್ಸ್ ಹೋಗಬೇಕಾದ್ರೇ ಆನ್ ದ ವೇ ಬರುತ್ತೆ. ಯಲ್ಲಾಪುರದಿಂದ ಒಂದು 20 ಕಿಲೋಮೀಟರಲ್ಲಿ ಬರುತ್ತೆ. ಸೊ ಇದನ್ನು ಫಸ್ಟು ನೋಡಿ, ಅದಾದಮೇಲೆ ಸಾತೋಡಿ ಬ್ಯಾಕ್ ವಾಟರ್ ವ್ಯೂ ಪಾಯಿಂಟ್. ಇಲ್ಲೇನು ನೋಡ್ತಿದ್ದೀರಾ, ದಿಸ್ ಈಸ್ ಬ್ಯಾಕ್ ವಾಟರ್ ವ್ಯೂ ಪಾಯಿಂಟ್. ಆನ್ ದ ವೇನೇ ಅಲ್ಲೂ ಕೂಡ ಸ್ಟಾಪ್ ಮಾಡ್ತಾರೆ, ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಮೇನ್ ಫಾಲ್ಸ್, ಸಾತೋಡಿ ಮೇನ್ ಫಾಲ್ಸ್ಗೆ ಹೋಗಿ ಅಷ್ಟೊತ್ತಿಗೆ ಐ ಥಿಂಕ್ 12:30 1 o'clock ಆಗಿರುತ್ತೆ. ಸೊ ಮತ್ತೆ ನೆಕ್ಸ್ಟ್ ಪ್ಲೇಸ್ ನೋಡೋಕ್ಕೆ ನೀವು ಸಿಟಿಗೆ ಬರಬೇಕು, ಯಲ್ಲಾಪುರ ಸಿಟಿ ಬಂದುಬಿಟ್ಟು ಲಂಚ್ ಮುಗಿಸ್ಕೊಳ್ಳಿ. ನಿಮಗೆ 2 ಆಪ್ಷನ್ಸ್ ಕೊಡ್ತಾಯಿದ್ದೀವಿ. ಯಲ್ಲಾಪುರದಲ್ಲಿ ಇರುವಂಥ ಸಾಕಷ್ಟು ಒಳ್ಳೊಳ್ಳೆ ಹೋಟ್ಲ್ಗಳಿದೆ. ಸೊ ನಾನು ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಸ್ನ ಡಿಸ್ಪ್ಲೇ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಆ್ಯಂಡ್ ಊಟ ಮುಗಿಸ್ಕೊಂಡು 2 PM ನೆಕ್ಸ್ಟು ಕೆಲವೊಂದು ಹಿಡನ್ ಜೆಮ್ಸ್ ಇದೆ ಯಲ್ಲಾಪುರದಲ್ಲಿ, ಕೆಲವೊಂದು ಟೆಂಪಲ್ಸ್ಗಳಿದೆ, ಆ ಟೆಂಪಲ್ಗಳನ್ನೆಲ್ಲ ಹೋಗ್ಬೋದು. ಆ್ಯಂಡ್ ಫಾಲ್ಸ್ ಕೂಡ ಇದೆ. ಒಂದೇ ರೋಡಲ್ಲಿ ನಿಮಗೆ 3-4 ಪ್ಲೇಸಸ್ಸು ಬಲ್ಕಲ್ಲಿ ಸಿಗುತ್ತೆ. ಯಲ್ಲಾಪುರ ಟು ಕಾರವಾರ ಹೋಗುವ ದಾರಿಯಲ್ಲಿ ಕೌಡಿಕೆರೆ ಟೆಂಪಲ್ ಅಂತ ಬರುತ್ತೆ, ಅದನ್ನು ನೋಡಿ. ಅದಾದಮೇಲೆ ಗಂಟೆ ಗಣಪತಿ ದೇವಸ್ಥಾನ ಅಂತ ಇದೆ, ಅದು ಕೂಡ ನೋಡಿ. ಅದಾದಮೇಲೆ ಮಾಗೋಡ್ ಫಾಲ್ಸು, ಅದು ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ದೂರ. ನೀರು ಸ್ವಲ್ಪ ಕಡಿಮೆ ಇರುತ್ತೆ ಬೇಸಿಗೆ ಕಾಲದಲ್ಲಿ, ಬಟ್ ವ್ಯೂ ಮಾತ್ರ ಚೆನ್ನಾಗಿರುತ್ತೆ. ಅದು ಮುಗಿಸ್ಕೊಂಡು ನೆಕ್ಸ್ಟು ಜೇನುಕಲ್ಲುಗುಡ್ಡ ಅಂತ ಒಳ್ಳೆ ವ್ಯೂ ಪಾಯಿಂಟು. ಸಾಕಷ್ಟು ಕನ್ನಡ ಹಾಡುಗಳು ಕೂಡ ಅಲ್ಲಿ ಶೂಟಿಂಗ್ ಆಗಿದೆ. ಐ ಡೆಫಿನೆಟ್ಲಿ ಬಿಲೀವ್ ದ್ಯಾಟ್ ಅಲ್ಲಿ ಹೋದರೆ ಎಂಜಾಯ್ ಮಾಡ್ತೀರಾ. ಆಮೇಲೆ ಅಷ್ಟೊತ್ತಿಗೆ ಐ ಥಿಂಕ್ 4-4:30 ಆಗಿರುತ್ತೆ. ಮತ್ತು ನಿಮಗೆ ಬಸ್ ದಾಂಡೇಲಿಯಲ್ಲಿ ಇರೋದ್ರಿಂದ ಹೆಡ್ ಬ್ಯಾಕ್ ಟು ದಾಂಡೇಲಿ. ಓಕೆ, 4-5 ಗಂಟೆಗೆ ನೀವು ಯಲ್ಲಾಪುರ ಬಿಟ್ಟರು ಕೂಡ 6-7 ಗಂಟೆ ಅಷ್ಟೊತ್ತಿಗೆ ದಾಂಡೇಲಿಯಲ್ಲಿ ಇರ್ತೀರಾ. ಆ್ಯಂಡ್ ದ್ಯಾಟ್ಸ್ ಇಟ್, 8 ಗಂಟೆಗೆ ಬಸ್ಸು. ಸೊ ಇದು ನಿಮ್ಮ ಪ್ಲ್ಯಾನು. ಸೊ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ಪ್ಲ್ಯಾನನ್ನು ಹಾಕಿರ್ತೀನಿ ಆ್ಯಂಡ್ ನಿಮಗೆ ವಾಟ್ಸಪ್ಪಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಇನ್ ಕೇಸ್ ಅಲ್ಲೇನಾದರೂ ಸಹಾಯ ಬೇಕಿದ್ದರೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಸಿಸ್ಟ್ ಮಾಡ್ತೀವಿ. ಆ್ಯಂಡ್ ಇದೇ ಥರ ಯಾರಿಗಾದರೂ ಟ್ರಾವೆಲ್ ಪ್ಲ್ಯಾನ್, ದಾಂಡೇಲಿ ಆಗಲಿ ಯಲ್ಲಾಪುರ ಆಗಲಿ ಉತ್ತರ ಕನ್ನಡ ಜಿಲ್ಲೆದು ಟ್ರಾವೆಲ್ ಪ್ಲ್ಯಾನ್ ಬೇಕಿದ್ದರೆ ನನಗೆ ಟಕ್ಕಂತ ಮೆಸೇಜ್ ಮಾಡಿ, ನಿಮಗೋಸ್ಕರ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.